ಮಂಡ್ಯದಿಂದ ಎಚ್ಡಿಕೆ ಸ್ಪರ್ಧೆ ಬಹುತೇಕ ಖಚಿತ ಎನ್ನಲಾಗ್ತಾ ಇದೆ. ಜೆಡಿಎಸ್ ಸ್ಪರ್ಧೆಗೆ ಬಿಜೆಪಿ ಹೈಕಮಾಂಡ್ ಸಮ್ಮತಿ ಕೊಟ್ಟಿದೆ. ಮಾರ್ಚ್ 25ಕ್ಕೆ ಅಧಿಕೃತವಾಗಿ ಅಭ್ಯರ್ಥಿಯ ಘೋಷಣೆ ಆಗುತ್ತೆ. ಸೊ ಪಕ್ಷೇತರವಾಗಿ ಸ್ಪರ್ಧಿಸೋದಕ್ಕೆ ರೆಬಲ್ ಲೇಡಿ ನಿರ್ಧಾರ ಮಾಡಿದ್ರ. ಸಂಸದೆ ಸುಮಲತಾ ಮುಂದಿನ ನಿರ್ಧಾರ ಏನಾಗಿರುತ್ತೆ, ಸುಮಲತಾರ ಮುಂದಿನ ನಡೆ ಏನು ಅನ್ನೋದು ಮಂಡ್ಯ ರಾಜಕಾರಣದಲ್ಲಿ ಬಹಳ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಯಾಕಂದ್ರೆ ಮಂಡ್ಯವನ್ನ ಜೆಡಿಎಸ್ಗೆ ಬಿಟ್ಕೊಡೋದಕ್ಕೆ ಬಿಜೆಪಿ ಹೈಕಮಾಂಡ್ ಈಗಾಗಲೇ ಅಸ್ತು ಹೊಂದಿದೆ. ಎಚ್ಡಿಕೆ ಅಲ್ಲಿಂದ ಸ್ಪರ್ಧೆ ಮಾಡೋದು ಬಹುತೇಕ ಖಚಿತ ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಿದ್ರೆ ಸಂಸದೆ ಸುಮಲತಾ ಅವರ ಆಯ್ಕೆ ಏನಾಗಬಹುದು? ಕಾಂಗ್ರೆಸ್ನಿಂದ ಅಭ್ಯರ್ಥಿ ಫೈನಲೈಸ್ ಆಯಿತು, ಬಿಜೆಪಿ ಕ್ಷೇತ್ರವನ್ನ ಜೆಡಿಎಸ್ಗೆ ಬಿಟ್ಟುಕೊಟ್ಟಿದ್ದು ಆಯಿತು. ಹಾಗಿದ್ರೆ ತಾವು ಸ್ವತಂತ್ರವಾಗಿ ಸ್ಪರ್ಧೆ ಮಾಡಬೇಕಾ, ಅಥವಾ ಈಗ ಬಿಜೆಪಿ ಹೈಕಮಾಂಡ್ ದೆಹಲಿಗೆ ಕರೆಸಿಕೊಂಡು ಅವ್ರ ಜೊತೆಗೆ ಮಾತುಕತೆ ನಡೆಸ್ತಾ ಇರೋದಕ್ಕೆ, ಮೈತ್ರಿ ಧರ್ಮ ಪಾಲನೆ ಮಾಡೋದಕ್ಕೆ ಸುಮಲತಾ ಮುಂದಾಗ್ತಾರಾ? ಅವರ ಆಯ್ಕೆ ಏನು, ನಿರ್ಧಾರ ಏನಾಗಿರುತ್ತೆ ಅನ್ನೋದು ಬಹಳ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಬಟ್ ಕೊನೆ ಕ್ಷಣದವರೆಗೂ ಕೂಡ ಮಂಡ್ಯ ಉಳಿಸ್ಕೊಳ್ಳೋದಕ್ಕೆ ಎಲ್ಲ ಕಸರತ್ತನ್ನು ಸಂಸದೆ ಸುಮಲತಾ ದೆಹಲಿ ಮಟ್ಟದಲ್ಲೂ ಕೂಡ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅದೇ ನಿಮಿತ್ತ ನಿನ್ನೆ ಬೆಂಗಳೂರಿಗೆ ತೆರಳಿದ್ದಾರೆ. JP ನಡ್ಡಾ ಜೊತೆ ಮಾತನಾಡಿದ್ರು. ಇವತ್ತು ಅಮಿತ್ ಶಾರನ್ನ ಭೇಟಿ ಮಾಡಲಿದ್ದಾರೆ. ಸುಮಲತಾಗೆ ಈಗ ಮಂಡ್ಯ ಕೈ ತಪ್ಪಿದೆ. ಸೊ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡ್ತಾರೆ ಅನ್ನೋದು ಖಚಿತ ಆಗಿದೆ. ಬಿಜೆಪಿಯಿಂದ ಅಲ್ಲಿ ಅಭ್ಯರ್ಥಿ ಇರೋದಿಲ್ಲ. ಬಿಜೆಪಿ ಅಭ್ಯರ್ಥಿ ಆಗಬೇಕು ಅಂತ ಸುಮಲತಾ ಅವರ ಇಂಗಿತ ಇತ್ತು. ಆದರೆ ಈಗ ಕುಮಾರಸ್ವಾಮಿ ಅವರ ಸ್ಪರ್ಧೆ ಖಚಿತ ಆಗಿದೆ, ಮೈತ್ರಿ ಹಿನ್ನೆಲೆ. ಇನ್ನು ಪಕ್ಷೇತರರಾಗಿ ಸ್ಪರ್ಧೆ ಮಾಡದಿರೋದಕ್ಕೆ ರೆಬಲ್ ಲೇಡಿ ನಿರ್ಧಾರ ಮಾಡಿದ್ದಾರೆ. ಪಕ್ಷೇತರರಾಗಿ ಮಾಡಲ್ಲ, ಅಧಿಕೃತವಾಗಿ ಬಿಜೆಪಿ ಸೇರಿ ಮೈತ್ರಿ ಧರ್ಮ ಪಾಲನೆ ಮಾಡೋ ಚಿಂತನೆಯಲ್ಲಿದ್ದಾರಾ? ಸೂಕ್ತ ಸ್ಥಾನಮಾನದ ಭರವಸೆಯ ಹಿನ್ನೆಲೆ ಸುಮಲತಾ ಈ ತೀರ್ಮಾನಕ್ಕೆ ಬಂದಿರಬಹುದು. ಹೈಕಮಾಂಡ್ ನಾಯಕರು ಮನವೊಲಿಸಿರಬಹುದು. ಜೆಡಿಎಸ್ ಅಭ್ಯರ್ಥಿಯ ಪರವಾಗಿ ಪ್ರಚಾರ ಮಾಡೋದು ಬಹುತೇಕ ಖಚಿತ ಅನ್ನಲಾಗ್ತಾ ಇದೆ. ಅಚ್ಚರಿಯ ಬೆಳವಣಿಗೆ ಆಗಬಹುದು ಒಂದು ವೇಳೆ ಇದು ನಿಜ ಆದರೆ. 3-4 ದಿನದಲ್ಲಿ ಮಂಡ್ಯದಲ್ಲಿ ಸಂಸದೆ ಸುಮಲತಾ ಸಭೆ ಕೂಡ ನಡೆಸಲಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ಸೇರ್ಪಡೆಗೂ ಮುನ್ನ ಬೆಂಬಲಿಗರೊಂದಿಗೆ ಒಂದು ಸಭೆ ನಡೆಸಿ ತಮ್ಮ ನಿರ್ಧಾರ ಹೇಳಿ, ಅದಾದ್ಮೇಲೆ ಅಧಿಕೃತವಾಗಿ ಬಿಜೆಪಿ ಸೇರ್ಪಡೆಗೊಂಡು ಜೆಡಿಎಸ್ ಜೊತೆಗೆ ಚುನಾವಣೆಯಲ್ಲಿ ಪ್ರಚಾರಕ್ಕೆ ಭಾಗಿಯಾಗೋದು ಅಂತ ಬೆಂಬಲಿಗರಿಗೆ ಬಿಜೆಪಿ ಹೈಕಮಾಂಡ್ ಭರವಸೆಯ ಮನವರಿಕೆ ಮಾಡಿಸೋದು. ದೆಹಲಿಗೆ ಹೋದಾಗ ಈಗ ಏನೇನೆಲ್ಲ ಮಾತುಕತೆ ಆಗಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ಸೇರ್ಪಡೆ ಆಗುವಂತೆ ಬೆಂಬಲಿಗರಿಗೆ ಸುಮಲತಾ ಮನವಿ ಮಾಡಿಕೊಳ್ಳೋದು. ಬಹುಶಃ ಈ ನಿರ್ಧಾರಕ್ಕೆ ಅವರು ಮುಂದಾಗಬಹುದು ಅನ್ಸುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.